ಹ್ಮ್. ಒಂದು ಪೋಸ್ಟ್ ಹಾಕಿದ್ದೀನಿ ಇವಾಗ. ಮೊನ್ನೆ ಮೊನ್ನೆ ನಾನು ರೆಗ್ಯುಲರಾಗಿ ಎಲ್ಲಿ ಒಂದು ಕಡೆ ಕೂರ್ತಾ ಇದ್ದೆ ಮೆಡಿಟೇಷನ್ಗೆ. ಅಲ್ಲಿ ನಾನು ಕೂತ್ಕೊಂಡಲ್ಲೇ ಪಕ್ಕದಲ್ಲಿ ಒಂದು ನಾಯಿ ಬಂದು ಕೂತ್ಕೊಳ್ತು. ಅದು ಬೇಡ ಇಲ್ಲಿ ಮತ್ತೆ ಡಿಸ್ಟರ್ಬ್ ಮಾಡತ್ತೆ ಅಂತ ಬೇರೆ ಕಡೆ ಹೋಗಿ ಕೂತ್ಕೊಂಡೆ. ಒಂದು ಅರ್ಧ ಗಂಟೆ ಆದಮೇಲೆ ಕಣ್ಬಿಟ್ಟು ನೋಡಿದ್ರೆ ಅದು ನನ್ನ ಕಾಲು ಬುಡದಲ್ಲೇ ಇದೆ. ಅದು ಏನಾದ್ರು ನೆಕ್ಸ್ಟು ಬಂದಾಗ ಯಾರು ಹೇಳ್ಕೊಡೋರು ಸಿಗಲಿಲ್ಲ ಅಂದರೆ ಏನು ಕತೆ ಅಂತ ಕಲಿಯಕ್ಕೆ ಬಂದಿತ್ತೋ ಇಲ್ಲ ನನಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಬಂದಿತ್ತೋ, ಎದುರುಗಡೆ ನನ್ನ ಕಾಲ ಹತ್ರ ಕೂತ್ಕೊಂಡ್ಬಿಟ್ಟು ಎಲ್ಲ ಏನೋ ಇರುವೆ ಮಳೆ ಹುಳಗಳನ್ನೆಲ್ಲ ತಿಂತಾಯಿತ್ತು. ಅಲ್ಲಿ ಸುತ್ತ ಒಂದು ಸ್ವಲ್ಪ ಆ ಕಡೆ ಎಲ್ಲ ಪಾರಿವಾಳಗಳು ಬರುತ್ತೆ. ಸೊ ಇದು ನನ್ನ ಎದುರುಗಡೆ ಕೂತಿರೋಕ್ಕೆ ಅದು ಪಾರಿವಾಳಗಳು ಎಲ್ಲ ಯಾವುದು ನನ್ನ ಹತ್ರ ಬರದೇ ಇರೋ ಥರ ಒಂಥರ ಪ್ರೊಟೆಕ್ಷನ್ ಕೂಡ. ಈಗ ಅದು ನನ್ನ ಗುರು ಅಂದ್ಕೊಂಡಿದೆಯೋ ಏನು ಅಂತ ಏನಂತಾರೆ, ಯಾರಿಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅವರು ಎಲ್ಲೇ ಆದರೂ ಬಂದು ಹುಡ್ಕೊಂಬಂದು ಕಲಿತಾರೆ. ಸೊ ಇದೊಂದು ಏನಂತೀರ, ಅದಕ್ಕೆ ಇವಾಗ ಸದ್ಯಕ್ಕೇನು ಅದಕ್ಕೆ ಪ್ರಯೋಜನ ಏನಾದ್ರು ಇರುತ್ತೆ. ಬಟ್ ಮುಂದಿನ ಮನುಷ್ಯ ಆಗಿ ಏನಾದ್ರು ಬಂದರೆ ಅದು ಮುಂದೆ ಈ ಒಂದು ಅನುಭವನ ಅದಕ್ಕೆ ಮುಂದೆ ಮಾರ್ಗದರ್ಶನ ಆಗತ್ತೆ. ಈ ಥರ ಬೇರೆ ಬೇರೆ ಕಡೆ ಆಗಿದೆ ಈ ಥರ ಅನುಭವಗಳು ನನಗೆ. ಫಸ್ಟ್ ಟೈಮ್ ಅಂತಲ್ಲ, ಎಲ್ಲೋ ಯಾರು ಇಲ್ಲ ಅಂತ ಕೂತ್ಕೊಂಡು ಎಲ್ಲ ಪಾರ್ಕಲ್ಲಿ ಮೆಡಿಟೇಷನ್ ಮಾಡ್ತಾ ಇರ್ತೀನಿ. ನೋಡಿದ್ರೆ ಅಲ್ಲಿ ಸುತ್ತ ಒಂದು 2-3 ನಾಯಿಗಳು ಬಂದು ಕೂತಿರ್ತವೆ. ಅದು ಏನಕ್ಕೆ ಅವು ಅಂದರೆ ಅವಕ್ಕೊಂದೇನೋ ನನಗೆ ಸೇಫ್ಟಿ ಕೊಡ್ತವೆ, ಅವಕ್ಕೂ ಒಂಥರ ಸೇಫ್ ಅಂತ ಅನುಭವ ಆಗತ್ತೆ. ಆದರೆ ಅವಕ್ಕೂ ಗೊತ್ತಾಗತ್ತೆ, ಇವನು ಏನೋ ಒಳ್ಳೇದು ಮಾಡ್ತಾಯಿದ್ದಾನೆ, ಇವನಿಗೆ ನಾವು ಸಹಕಾರ ಕೊಡಬೇಕು ಅಂತೇಳ್ಬಿಟ್ಟು ಅದೇ ಬೇರೆ ಯಾರು ನನ್ನ ಹತ್ರ ಬರದೇ ಇರೋ ಥರ ಪ್ರೊಟೆಕ್ಷನ್ ಬೈ ನೇಚರ್. ಈ ಥರ ಅನುಭವಗಳು ಆಗಿದೆ. ಎಲ್ಲ ಅನುಭವಗಳು ಹಂಚ್ಕೊಳಕ್ಕಾಗಲ್ಲ. ಕೆಲವು ಏನಂತೀರ, ಒಂದು ಸಲ ಎಲ್ಲಿ ಅಂತ ಗೊತ್ತಿಲ್ಲ, ನಾನು ನಾರ್ಮಲಾಗಿ ಒಂದು ಅರ್ಧ ಗಂಟೆ ಅಷ್ಟೇ ನಾನು ಕೂರೋದು ಮೆಡಿಟೇಷನ್ನು. ಒಂದು ದಿವಸ ಏನೋ ಸ್ವಲ್ಪ ಮನಸ್ಸಾಗಲಿಲ್ಲ, ಕೂತ್ಕೊಂಡೆ ನೋಡೋಣ ಎಷ್ಟು ಇದಾಗುತ್ತೆ ಅಂತ. 1 ಗಂಟೆ ಅಂದರೆ ಕೂತ್ಕೊಬೇಕಾದ್ರೆ ಒಂದು ಸಲ ನೋಡಿರ್ತೀನಿ ಟೈಮ್ ಎಷ್ಟಾಗಿದೆ ಅಂತ. ಒಂದು 7:30 ಕೂತಿದ್ದೆ. ಆಮೇಲೆ ಎಷ್ಟೊತ್ತಾಗಿದೆ ಅಂತ ಕಣ್ಬಿಟ್ಟು ನೋಡ್ತೀನಿ, 2-2:30 ಗಂಟೆ ಆಗಿದೆ. ಅಂದರೆ
10 ಗಂಟೆ ಆಗಿದೆ. 7:30 ಬೆಳಗ್ಗೆ 7:30 ಕೂತಿದ್ದು. ಕೆಲ ಟೈಮು ಹೇಳ್ಬೇಕು ಅಂತ ಅಂದರೆ ಏನಂತೀನಂದರೆ, ಆ ಟೈಮು ಗೊತ್ತಾಗೋದಿಲ್ಲ. ಅರ್ಧ ಗಂಟೆ ಅದೇನೋ ಸುಮಾರೆಲ್ಲ ಹೇಳಿದಾರಲ್ಲ, ದೊಡ್ಡ ದೊಡ್ಡ ಇವರೆಲ್ಲ. ನನಗೆ ಅರ್ಧ ಗಂಟೆಗಿಂತ ಒಂದು 10 ನಿಮಿಷ ಜಾಸ್ತಿ ಕೂತಿರ್ತೀನಿ ಅಂತ ಅಂದ್ಕೊಂಡು, ಆದರೆ ಅದು ಇನ್ನೂ ಜಾಸ್ತಿನೇ ಟೈಮ್ ಆಗುತ್ತೆ. ಅದು ಯಾವ ಒಂದು ಅವೇರ್ನೆಸ್ಸಿಂದ ಎಂಟರ್ ಆಗ್ತೀವೋ, ಕೆಲವೊಂದು ಸಲ ಏನೋ ಪ್ರಶ್ನೆ ಇಟ್ಕೊಂಡು ಎಂಟ್ರ್ ಆಗಿರ್ತೀವಿ. ಈ ಪ್ರಶ್ನೆ ಉತ್ತರ ಸಿಗೋ ತನಕ ಹೇಳ್ಬಾರ್ದು ಅಂತ. ಸಿಗೋದಿಲ್ಲ, ಆದರೂ ಹೇಳ್ಬೇಕಾಗತ್ತಲ್ಲ. ಬೇರೆ 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 ಥರ ಅನುಭವಗಳಾಗತ್ತೆ ಮೆಡಿಟೇಷನ್ ಮಾಡ್ಬೇಕಾದ್ರೆ. ತೀರಾ ಏನಂತಾರೆ, ಗಾಳೀಲಿ ಹಾರ್ಕೊಂಡು ಹೋದಂಗೆ ಆ ಥರ ಎಲ್ಲ ಇನ್ನೂ ಅನುಭವ ಆಗಿಲ್ಲ. ಕೆಲವ್ರು ಹೇಳ್ತಾರೆ, ಗಾಳೀಲಿ ಹಾರ್ಕೊಂಡು ಹೋದಂಗೆಲ್ಲ ಅನುಭವ ಆಯಿತು ಅಂತ. ಅಷ್ಟೆಲ್ಲ ರೇಂಜಿಗೆ ಮೆಡಿಟೇಷನ್ ಮಾಡಲ್ಲ. ಏನೋ ಸ್ವಲ್ಪ ಸಣ್ಣ ಪುಟ್ಟ, ಇವಾಗಿನ ಏನಂತಾರೆ ಅರ್ಧ ಮುಕ್ಕಾಲು ಗಂಟೆ, ಅದು ಇವಾಗ ಎಲ್ಲರೂ ಮಾಡ್ತಾರೆ. ಗೈಡೆಡ್ ಮೆಡಿಟೇಷನ್ ಹಾಕ್ಕೊಳ್ತಾರೆ, 1 ಗಂಟೆ ಮಾಡ್ತಾರೆ. ನಾನೇ ಅದು ಗೈಡೆಡ್ ಮೆಡಿಟೇಷನ್ ಇಲ್ಲ, ನಾನೇ ಔಟ್ಡೋರಲ್ಲೇ ಇದು ಮಾಡ್ತೀನಿ. ಔಟ್ಡೋರಲ್ಲಿ ಅಂದರೆ ಪಾರ್ಕು, ಅದು ಯಾವ ಡೈರೆಕ್ಷನ್ ಕೂತ್ಕೊಂಡು ಮಾಡಬೇಕು, ಈಸ್ಟ್ಗೆ ಕೂತ್ಕೊಂಡು ಈಸ್ಟ್ ಫೇಸಿಂಗ್ ಆಗಿ ಮಾಡಬೇಕು, ಅದೆಲ್ಲ ಸುಮಾರು ಕಂಡೀಷನ್ಸ್ ಎಲ್ಲ ಇದೆ. ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಎಲ್ಲ ಇದನ್ನು ಕನ್ಸಿಡರ್ ಮಾಡಿ ಮಾಡಬೇಕು. ಮೆಡಿಟೇಷನ್ ಮಾಡೋದು ಎಲ್ಲರೂ ಮಾಡ್ತಾರೆ, ಆದರೆ ಎಷ್ಟು ಫೋಕಸ್ ಆಗಿ ಮಾಡ್ತಾರೆ ಅನ್ನೋದು, ರಿಸಲ್ಟು ಹೊರಗಡೆಯವ್ರಿಗಿಂತ ಜಾಸ್ತಿ ನಮಗೆ ಗೊತ್ತಾಗೋದಲ್ವ, ಏನು ಬದಲಾವಣೆಗಳಾಗಿದೆ ಅಂತ. ಮೆಡಿಟೇಷನ್ ಮನಸ್ಸನ್ನು ತಿಳ್ಕೊಳೋಕ್ಕೆ ಒಂದು ಒಳ್ಳೆಯ ದಾರಿ.